ತಿಂಗಳಲ್ಲಿ ಮಿಥುನ ಮತ್ತೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಭವಿಷ್ಯ? ಒಳಿತು ಕೆಡುಕು ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಇನ್ನು ಮಿಥುನ ರಾಶಿಯವರಿಗಂತೂ ಪುನರ್ವಸು ನಕ್ಷತ್ರದವರಿಗಂತೂ ಕೆಲಸದ ಬದಲಾವಣೆ ಸಾಧ್ಯತೆ ಹೆಚ್ಚಾಗಿರುತ್ತೆ. ಏನಾದರೂ ಕೆಲಸದ ಬದಲಾವಣೆ ವಿಚಾರದಲ್ಲಿ ಏನೋ ಪ್ರಯತ್ನ ಮಾಡ್ತಾ ಇದ್ದರೆ ಉತ್ತಮವಾದಂಥದ್ದು ಕೆಲಸ ಲಭ್ಯ ಆಗುವಂಥ ಸಾಧ್ಯತೆ ಇದೆ. ಮತ್ತು ಈ ತಿಂಗಳ ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ ಕೆಲಸದಲ್ಲಿಯೂ ಸಹ ಇರುವಂಥವರು ಯಶಸ್ಸನ್ನು ಪಡೆದುಕೊಳ್ಳುವಂಥದ್ದು ಇರುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಉಂಟಾಗುತ್ತೆ. ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಈ ಹಿಂದೆನೂ ಸಮಸ್ಯೆ ಇರುವಂಥವ್ರಿಗೆಲ್ಲ ಅನುಕೂಲ ಆಗುವಂಥದ್ದು ಇರುತ್ತೆ. ಯಾವುದೋ ಬರಬೇಕಾಗಿರುವಂಥ ಹಣದ ವಿಚಾರದಲ್ಲಿ ಅಥವಾ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಹೆಚ್ಚು ಲಾಭವನ್ನು ಗಳಿಸುವಂಥ ಸಾಧ್ಯತೆ ಈ ತಿಂಗಳಲ್ಲಿ ಕಂಡುಬರುತ್ತೆ. ಇನ್ನು ಸ್ವಂತ ವ್ಯವಹಾರದಲ್ಲಿರುವಂತಹದ್ದು ವಿಚಾರದಲ್ಲಿ ನೋಡೋಕ್ಕೋದ್ರೂ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಉತ್ತಮವಾದಂಥದ್ದು ಅಂತಲೇ ಹೇಳ್ಬೋದು. ನೋಡಿ ಮಾಡಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಅದು ಸರಿ ಇದೆಯಾ ಇಲ್ವಾ ಅನ್ನೋಂಥದ್ದು ವಿಚಾರಿಸಿ ಅದು ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಇನ್ನು ರೈತರಿಗಂತೂ ಕಠಿಣವಾದಂಥ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಲಭ್ಯ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಆಸ್ತಿ ಮತ್ತು ಮಾರಾಟ ವಿಚಾರದಲ್ಲಿ ನೀವೇನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಈ ಮಾಸದಲ್ಲಿ ಮಧ್ಯಮವಾಗಿರುತ್ತೆ. ಏನು ಅಷ್ಟು ಎಕ್ಸ್ಪೆಕ್ಟ್ ಮಾಡಿದಷ್ಟು ನಿಮಗೆ ಹಣ ಬರುವಂಥದ್ದು ಇರೋದಿಲ್ಲ, ಅಥವಾ ಮಾರಾಟ ಮಾಡುವಂಥದ್ರಲ್ಲಿ ವಿಳಂಬ ಆಗುವಂಥದ್ದು ಇರುತ್ತೆ. ಮತ್ತು ಖರೀದಿ ವಿಚಾರದಲ್ಲೇನೂ ಸರಿಯಾದಂಥ ಸಮಯಕ್ಕೆ ಆಗೋದು ಕಷ್ಟ ಅಂತಲೇ ಹೇಳ್ಬೋದಾಗಿದೆ. ಇನ್ನು ದಂಪತಿಗಳ ನಡುವೆ ಮತ್ತು ಪ್ರೇಮ ಸಂಬಂಧಪಟ್ಟಂಥ ಒಂದು ವಿಚಾರದಲ್ಲಿ ಏನಾದರೂ ಪರಸ್ಪರ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ನಂಬಿಕೆ ವಿಚಾರದಲ್ಲಿ ಆಗಲಿ ಅನ್ಯೋನ್ಯತೆ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡುಬರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗಂತೂ ಕುಟುಂಬದ ಜೀವನದಲ್ಲಿ ನೋಡೋಕೆ ಹೋದರೆ ಸರ್ವೇ ಸಾಮಾನ್ಯವಾಗಿ ಇರುತ್ತೆ. ಏನೋ ಅದು ಬದಲಾವಣೆ ವಿಚಾರದಲ್ಲಿ ಯಾವುದೇ ರೀತಿಯಾದಂಥದ್ದು ಇರೋದಿಲ್ಲ. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಏನಾದರೂ ಕೋರ್ಟು ಮತ್ತು ಕಚೇರಿಯಲ್ಲಿ ಏನಾದರೂ ನಡೀತಾ ಇದ್ದರೆ ಅಂತಹದ್ದೇನಾದರೂ ಇತ್ಯರ್ಥ ಆಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ಏನಾದರೂ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹದರಲ್ಲಿ ಸ್ವಲ್ಪ ಒಂದಷ್ಟು ಬದಲಾವಣೆಗಳು ಕಾಣುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಮತ್ತು ಈ ತಿಂಗಳ ಮಧ್ಯಭಾಗದಲ್ಲಿ ಒಂದಷ್ಟು ಸಹೋದರ ಅಥವಾ ಸಹೋದರಿಯರ ನಡುವೆ ವಾದ ವಿವಾದಗಳು ನಡೀಬಹುದು, ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಅದು ಏನೇ ಇದ್ದರೂ ಸಹ ಒಂದಷ್ಟು ಉತ್ತಮವಾದಂಥ ಫಲವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಅದು ಹಿರಿಯರ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಒಲವನ್ನು ಕೊಡ್ತೀರಾ. ಅದ್ರ ಜೊತೆಗೆ ಮಾತುಕತೆಯನ್ನು ಇಟ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾವುದೇ ವ್ಯವಹಾರದಲ್ಲಾಗಬಹುದು, ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ನಾವು ನೋಡೋಕೆ ಹೋದರೆ ಕರ್ಕಾಟಕ ರಾಶಿಯವರಿಗೆ ಒಂದಷ್ಟು ಶುಭ ಫಲಗಳನ್ನೇ ಕೊಡುವಂಥದ್ದು ಇರುತ್ತೆ. ಮತ್ತು ಯಾವುದೇ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಒಂದಷ್ಟು ಉತ್ತಮವಾದಂಥ ಫಲಗಳು ಇರುತ್ತೆ. ಮತ್ತು ಏನಾದರೂ ಸಮಸ್ಯೆಗಳು ಇದ್ದಷ್ಟು ದೂರ ಹೋಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಇದರಿಂದ ಕುಟುಂಬದ ವಾತಾವರಣನೂ ಸಹ ಉತ್ತಮವಾಗಿ ಇರುವಂಥ ಸಾಧ್ಯತೆಗಳು ಉಂಟಾಗುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಕಿರಿಕಿರಿ, ವಿದ್ಯಾರ್ಥಿಗಳಿಗೆ ಯಶಸ್ಸನ್ನು ಪ್ರಾಪ್ತಿ ಆಗುವಂತಹ ಸಾಧ್ಯತೆಗಳು ಉಂಟಾಗುವಂಥದ್ದು ಇರುತ್ತೆ.